ರುಕ್ಮಿಣೀಶ ವಿಜಯ ಅದರ ಒಂದು ಚಿಂತನವನ್ನ ನಡೆಸಲಿಕ್ಕೆ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಈ ರುಕ್ಮಿಣೀಶ ವಿಜಯದ ಒಂದು ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ವಿಷಯ ನಮಗೆ ಗೊತ್ತಿರುವಂತಹದ್ದೇ, ಕೃಷ್ಣನ ಕಥೆ. ಕೃಷ್ಣನ ಕಥೆ ಸಾಮಾನ್ಯವಾಗಿ ನಮಗೆ ಗೊತ್ತಿದೆ, ಆದರೆ ಆ ಕಥೆಯನ್ನು ವಿವರಿಸುವ ಶೈಲಿ ಅದ್ಭುತ. ಆ ಕಥೆ ನಾವು ಇಲ್ಲಿವರೆಗೆ ಕೇಳ್ತಾವೆಯೋ ಈ ವಿಷಯಗಳು ನಮ್ಗೆ ಗೊತ್ತೇ ಇಲ್ವಲ್ಲ, ಕೃಷ್ಣನ ಕಥೆ ಕೇಳಿದ್ರು ನಮಗೆ ಗೊತ್ತಿಲ್ವಲ್ಲ ಅನ್ನುವ ರೀತಿಯಿಂದಾಗಿ ಇಲ್ಲಿ ವಿವರಣೆ ಇದೆ. ಯಾಕಂದ್ರೆ ಈ ಒಂದು ರುಕ್ಮಿಣೀಶ ವಿಜಯ ವಾಸ್ತವಿಕವಾಗಿ ಇದೊಂದು ಕಾವ್ಯ. ಕಾವ್ಯ ಅಂತ ಹೇಳಿದ್ರೆ ಕವಿಯ ಕಲ್ಪನೆ ಏನಿದೆ, ಆ ಕವಿಯ ಕಲ್ಪನೆಯ ಭೂಮಿ ಅದು. ಆದರೆ ಆ ಕಲ್ಪನೆ ಎನ್ನುವಂತಹದ್ದು ಪ್ರಾಮಾಣಿಕವಾಗಿರಬೇಕು. ನಾನು ಕಲ್ಪನೆ ಮಾಡಿಕೊಡ್ತೇನೆ ಅಂದ್ರೆ ಏನಂದ್ರೆ ಅಪ್ರಾಮಾಣಿಕ ಇಲ್ಲದೆ ಇರುವುದನ್ನೆಲ್ಲ ಕಲ್ಪನೆ ಮಾಡ್ಕೊಳ್ಳೋದಲ್ಲ. ಮತ್ತೆ ಯಾವುದು ಶಾಸ್ತ್ರಗಳಲ್ಲಿದೆಯೋ ಅದನ್ನ ಕಲ್ಪನೆ ಮಾಡಿಕೊಂಡು ನಿಜವಾಗ್ಲೂ ಇಂಥ ಅದ್ಭುತವಾದ ವಿಷಯಗಳಿದೆಯಲ್ವಾ ಅಂತ ತಿಳಿಸುವಂತದ್ದು, ಅದು ಈ ಕಾವ್ಯದ ವೈಶಿಷ್ಟ್ಯ. ಕಥೆ, ಈ ವಿಷಯ ಏನಿದೆ ಅದು ಅದ್ಭುತವಾದದ್ದು, ಕೃಷ್ಣನ ಕಥೆ. ಎರಡನೆಯದ್ದೇನೆಂದ್ರೆ, ಈ ರುಕ್ಮಿಣೀಶ ವಿಜಯವನ್ನ ರಚಿಸಿದವರೇನಿದ್ದಾರೆ ಅವರು ಅಷ್ಟೇ ಅದ್ಭುತವಾಗಿರುವಂಥವ್ರು. ಆ ರುಕ್ಮಿಣೀಶ ವಿಜಯವನ್ನ ಪ್ರವೇಶ ಮಾಡುವುದಕ್ಕಿಂತ ಮುಂಚೆ ಅದನ್ನ ರಚಿಸಿದವರ ಬಗ್ಗೆ ಕೂಡ ತಿಳ್ಕೊಳ್ಬೇಕು. ಅದೇ ವಾದಿರಾಜಗುರು ಸಾರ್ವಭೌಮ. ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ, ತುಳುನಾಡಿನಲ್ಲಿ ಆಗಿ ಹೋದಂತಹ ಅತ್ಯಂತ ವಿಶಿಷ್ಟರಾದ ದೇವತಾ ಪುರುಷರು, ಒಂದು ಮಧ್ವಾಚಾರ್ಯರು, ಮತ್ತೊಂದು ವಾದಿರಾಜರು, ಇನ್ನೂ ಅನೇಕ ಮಂದಿ ಆಗಿ ಹೋಗಿದ್ದಾರೆ. ಅವರಿಬ್ಬರಲ್ಲೂ ಕೂಡ ಇವರಿಬ್ರು ಸೂರ್ಯ ಚಂದ್ರರಾಗಿ ಬೆಳಗುತ್ತಾ ಇರುವಂಥವ್ರು, ಮಧ್ವಾಚಾರ್ಯರು ವಾದಿರಾಜರು. ಯಾಕಂತ ಹೇಳಿದ್ರೆ ಇವರು ಸಾಮಾನ್ಯ ಪುರುಷರಲ್ಲ, ಮತ್ತೆ ದೇವತಾ ಪುರುಷರು. ಅದನ್ನು ಆ ಕಾಲದಲ್ಲಿ ಒಪ್ಪಿಕೊಂಡಿದ್ದಾರೆ. ಮತ್ತೆ ಅವರು ಹೋದ್ಮೇಲೆ ಯಾರೋ 200-300 ವರ್ಷ ಆದ್ಮೇಲೆ ನಮ್ಮ ಗುರುಗಳು ದೊಡ್ಡವರಾಗಬೇಕು ಅಂತ ಇವರಂತ ದೇವತೆ ಇಂಥ ದೇವತೆ ಈ ರೀತಿ ಹೇಳಿದಲ್ಲ. ಆ ಕಾಲದಲ್ಲಿ ಆ ಮಾತು ಬಂದಿದೆ. ವಾದಿರಾಜರ ವಿಷಯದಲ್ಲೂ ಕೂಡ ಅಷ್ಟೇ, ಅತ್ಯಂತ ಅಪೂರ್ವವಾದ ವ್ಯಕ್ತಿತ್ವ ಉಳ್ಳವರು ವಾದಿರಾಜರು. ನಿಮ್ಮ ಹಾಗೆ ಅಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ವಾದಿರಾಜರ ಒಂದು ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಅವರ ಹುಟ್ಟಿನಿಂದ ಹಿಡಿದು ಅವರ ಕಡೆಯ ಕ್ಷಣದವರೆಗೂ ಕೂಡ ಬಹಳ ಅದ್ಭುತ. ಅವರ ಹುಟ್ಟೇ ಅದ್ಭುತ. ಯಾಕಂದ್ರೆ ಯಾರಾದ್ರೂ ನಾವು ಹುಟ್ಟುವುದು ಅಥವಾ ಅವತರಿಸುವುದು, ಯಾಕಂದ್ರೆ ನಮಗೆಲ್ಲ ಹುಟ್ಟು ಅಂತ ದೇವತಾ ಪುರುಷರೇನಿದ್ದಾರೆ ಅವರಿಗೆ ಹೇಳುವುದು ಅವತರಿಸುವುದು. ಅಂಥವರು ಅವತರಿಸಿದ್ದೇ, ಹುಟ್ಟಿದ್ದೇ ಒಂದು ವಿಚಿತ್ರ. ಯಾಕಂದ್ರೆ ಮಗು ಹುಟ್ಟಿದ ಕೂಡಲೇ ಹಾಸಿಗೆ ಮೇಲೆ ಬೀಳುವುದನ್ನು ನೋಡಿದ್ದೇವೆ, ಅಥವಾ ನೆಲಕ್ಕೆ ಬೀಳುವುದನ್ನು ನೋಡಿದ್ದೇವೆ, ಅಥವಾ ಚಾಪೆ ಮೇಲೆ ಬೀಳುವುದನ್ನು ನೋಡಿದ್ದೇವೆ. ಆದ್ರೆ ಬಂಗಾರದ ತಟ್ಟೆ ಮೇಲೆ ಬೀಳುವುದನ್ನು ನೋಡಿದ್ದೀರ? ಅಂದ್ರೆ ತಾನು ಅಮ್ಮನ ಹೊಟ್ಟೆಯಿಂದ ಕೆಳಗೆ ಜಾರಬೇಕಾದ್ರೆ ಬಂಗಾರದ ತಟ್ಟೆಯಲ್ಲಿ ಬಿದ್ದವರು ವಾದಿರಾಜರು. ಅಂಥ ಅದ್ಭುತವಾದ ವ್ಯಕ್ತಿತ್ವ ಅವರದ್ದು. ಅದು ಹೇಗಂತ ಹೇಳಿದ್ರೆ ಪೂರ್ವ ಯೋಜಿತ, ಹಾಗೆ ಅಕಸ್ಮಾತ್ ಅಲ್ಲ, ಪೂರ್ವ ಯೋಜಿತವಾಗಿ. ರಾಮಾಚಾರ್ಯರು ಗೌರಿ ದಂಪತಿಗಳು, ಮಕ್ಕಳಿರ್ಲಿಲ್ಲ ಅವರಿಗೆ. ಅದಕ್ಕೆ ಕುಂಭಾಷಿ, ಇವತ್ತೇನು ಕುಂಭಾಷಿ ಅಂತ ಕೇಳ್ತೇವೆ, ಕುಂಭಾಷಿ ಮಠ ಅಂತ. ಇವತ್ತು ಯಾವ್ದು ನಾವು ಸೋದೆ ಮಠ ಅಂತ ಕೇಳ್ತೇವೆ, ನಿಜವಾಗ್ಲೂ ಕುಂಭಾಷಿ ಮಠ, ವಿಷ್ಣು ತೀರ್ಥರ ಸಂಸ್ಥಾನ. ಅಲ್ಲಿ ಅವಾಗ ಇದ್ದವರು ವಾಗೀಶ ತೀರ್ಥರು ಅಂತ. ತಾವು ಒಳ್ಳೆ ಜ್ಞಾನಿಗಳು. ಅವರು ಇವ್ರು ಯಾವಾಗ ಸ್ವಾಮಿ ನಮ್ಮ ಮಕ್ಕಳಿಲ್ಲ, ಅದೇ ಹೂವಿನ ಕೆರೆ, ಕುಂಭಾಷಿಯ ಸಮೀಪದಲ್ಲಿ ಇರುವಂತಹದ್ದು ಹೂವಿನ ಕೆರೆ, ಅಲ್ಲಿದ್ದ ದಂಪತಿಗಳು, ರಾಮಾಚಾರ್ಯ ದಂಪತಿಗಳು. ಮಕ್ಕಳಿಲ್ಲ ಅಂತ ಹೋಗಿ ಕೇಳಿದಾಗ ಅವ್ರು ಹೇಳಿದ್ರು, ನಿಮಗೆ ಮಕ್ಕಳಾಗತ್ತೆ, ಒಂದು ಮಗು ಆಗತ್ತೆ, ಆದರೆ ಒಂದು ಮಾತು, ಆ ಮಗುವನ್ನ ನಮ್ಮ ಮಠಕ್ಕೆ ಕೊಡಬೇಕು, ನಿಮಗೆ ಹುಟ್ಟಿದ ಮಗುವನ್ನ ನಮ್ಮ ಮಠಕ್ಕೆ ಕೊಡಬೇಕು ಅಂತ ಹೇಳ್ತಾರೆ ವಾಗೀಶ ತೀರ್ಥರು. ಅದಕ್ಕೆ ಕಂಗಾಲಾದ್ರು ದಂಪತಿಗಳು, ನಮ್ಮ ಮಕ್ಕಳಿಲ್ಲ ಅಂತ ಬಂದ್ರೆ ಇವರು ಮಠಕ್ಕೆ ಮಕ್ಕಳು ಬೇಕು, ನಮ್ಮಿಂದ ಅಳಿಸ್ತಾ ಇದ್ದಾರಲ್ವಾ ಅಂತ ಹೇಳಿ, ಸಾಧ್ಯ ಇಲ್ಲ ಅಂತ ಹೇಳಿ. ಯಾಕಂದ್ರೆ ನಮಗೆ ಮಕ್ಕಳಿಲ್ಲ, ಇನ್ನು ನಿಮ್ಗೆ ಇಲ್ಲಿಂದ ನಾವು ಮಠಕ್ಕೆ ಯಾವ ರೀತಿ ಮಗುವನ್ನು ಒಪ್ಪಿಸ್ಲಿಕ್ಕಾಗುತ್ತೆ ಅಂತ ಸಾಧ್ಯ ಇಲ್ಲ ಅಂತ. ಅದಕ್ಕೆ ವಾಗೀಶ ತೀರ್ಥರು ಒಂದು ಒಪ್ಪಂದವನ್ನ ಮಾಡ್ಕೊಂಡ್ರವಾಗ, ಒಂದೊಮ್ಮೆ ಮಗು ಮನೆಯ ಒಳಗೆ ಹುಟ್ಟಿದ್ರೆ ನಿಮಗೆ, ಮನೆಯ ಹೊರಗೆ ಹುಟ್ಟಿದ್ರೆ ನಮಗೆ ಆಯ್ತು ಅಂತ ಒಪ್ಪಿಕೊಂಡು. ಯಾಕಂದ್ರೆ ಸಾಮಾನ್ಯವಾಗಿ ಮಕ್ಕಳನ್ನ ಹಡೆಯುವುದು ಮನೆಯ ಒಳಗೆ, ಹೊರಗೆ ಯಾರು ಹಡೆಯುವುದಿಲ್ಲ. ಅದಕ್ಕಾಗಿಯೇ ಹಿಂದೆ ಸೂತಿಕಾ ಗ್ರಹವನ್ನೇ ರಚನೆ ಮಾಡ್ತಾ ಇದ್ರು, ಹಡೆಯುವುದಕ್ಕೋಸ್ಕರವೇ ಒಂದು ಕೋಣೆಯನ್ನು ರಚನೆ ಮಾಡ್ತಾ ಇದ್ರು. ಮತ್ತೇನಂದ್ರೆ ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸರಿ, ಆ ರೀತಿ ನೋಡ್ಕೊಂಡ್ರೆ ಯಾವುದೇ ತಾಪತ್ರಯ ಬರೋಲ್ಲ ಅಂತ ಹೇಳಿ ಮುಂದೆ ಆ ವಾಗೀಶ ತೀರ್ಥರ ಒಂದು ಮಂತ್ರಾಕ್ಷತೆಯ ಅನುಗ್ರಹದಿಂದಲೇ ಗರ್ಭಿಣಿಯಾದ ಆ ಗೌರಿದೇವಿ ಗರ್ಭಿಣಿಯಾಗಿ ಆ ರಾಮಾಚಾರ್ಯರು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರಂತೆ. ಮನೆಯಿಂದ ಹೊರಗೆ ಹೋಗ್ಬಾರ್ದು, ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಕಳಿಸ್ತಾಲೇ ಇಲ್ಲ. ತುಂಬು ಗರ್ಭಿಣಿ,
ತುಂಬು ಗರ್ಭಿಣಿ ಆಗಿದ್ದಾಗಂದ್ರೆ ದೈವ ಇಚ್ಛೆ ಆಗಿರ್ತದೆ ಅಂತ ಹರಿಚಿತ್ತ ಸತ್ಯ ಅಂತ ಅನ್ನೋದಕ್ಕೆ ಎಷ್ಟು ಸಾಕ್ಷಿಯಾದ ಕಥೆ ಇದು ಅಂತ ಹೇಳಿದ್ರೆ, ಒಂದು ದ್ವಾದಶಿ, ಆ ದ್ವಾದಶಿಯ ದಿನ ಇವರು ಪಾರಣೆಗೆ ಕೂತಿದ್ದಾರೆ. ಉಪವಾಸವನ್ನು ಮಾಡಿ, ಏಕಾದಶಿ ಉಪವಾಸವನ್ನು ಮಾಡಿ ದ್ವಾದಶಿ ದಿನ ಬೆಳಗ್ಗೆ ತಾವು ಊಟಕ್ಕೋಸ್ಕರ ಕೂತಿದ್ದಾರೆ. ಆಶ್ಚರ್ಯ ಏನಂದ್ರೆ ನೋಡಿ, ಆಗಲೇ ಆ ಗದ್ದೆಗೆ ಮೇಲಿಕ್ಕೋಸ್ಕರ ಹಸು ಬಂತು. ಯಾರೋ ಕೂಗಿದ್ರು, ಹಸು ಬಂದಿದೆ ನಿಮ್ಮ ಗದ್ದೆಗೆ ಅಂತ. ಇವರು ಊಟಕ್ಕೆ ಕೂತವರಿಗೆ ಹೇಳಲಿಕ್ಕಿಲ್ಲ, ಪಾರಣೆಗೆ ಕೂತವರಿಗೆ ಹೇಳಲಿಕ್ಕಿಲ್ಲ. ಯಾಕಂದ್ರೆ ಎತ್ತರೆ ಮತ್ತೆ ಅವತ್ತು ಊಟ ಮಾಡ್ಲಿಕ್ಕಿಲ್ಲ, ಯಾಕಂದ್ರೆ ಒಂದೇ ಹೊತ್ತು ಊಟ ದ್ವಾದಶಿಯ ದಿನ. ಏನ್ ಮಾಡುವುದು ಗೊತ್ತಾಗ್ಲಿಲ್ಲ. ಅವಾಗ ಎಲ್ಲ ಗದ್ದೆಯಲ್ಲಿ ಪೈರು ಬೆಳೆದು ನಿಂತಿದೆ, ಅದನ್ನು ತಿಂದು ಹಾಕಿಬಿಡ್ತದೆ. ಅದಕ್ಕೋಸ್ಕರ ಅನಿವಾರ್ಯವಾಗಿ ಹೆಂಡತಿಯನ್ನು ಕಳಿಸ್ಕೊಟ್ರು. ಹೋಗ ಹಸುವನ್ನೊಂದು ಹೊಡೆದು ಬಾ ಅಂತ ಕಳಿಸ್ಕೊಟ್ರು. ಆದ್ರೆ ದೈವ ಇಚ್ಛೆ ಏನಿತ್ತು ಅಂತ ಹೇಳಿದ್ರೆ, ಯಾವಾಗ ಮನೆಯಿಂದ ಹೊರಗೆ ಬಂದು ಗೌರಿ ದೇವಿ ಕೂಡಲೇ ವಾಗೀಶ ತೀರ್ಥರು ಬಂಗಾರ ತಟ್ಟೆ ಕಳಿಸ್ಕೊಟ್ರು. ಅದು ನೋಡಿ ಏನು ಆಶ್ಚರ್ಯ ಅಂತ, ಆ ಜ್ಞಾನಿಗಳಿಗೆ ಯಾಕೆ ಗೊತ್ತಾಗತ್ತೆ ಅಂತ. ಕೂಡಲೇ ಬಂಗಾರದ ತಟ್ಟೆ ಮಠದಿಂದ ಬಂತು. ಹೆಣ್ಮಕ್ಳು ಬಂಗಾರ ತಟ್ಟೆ ಹಿಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಗದ್ದೆ, ಆ ಗದ್ದೆಯಲ್ಲಿ ಹಸುವನ್ನು ಓಡಿಸ್ಲಿಕ್ಕೆ ಹೋಗಿದ್ದಾರೆ. ಅಲ್ಲೇ ನೋವು, ಗೌರಿ ದೇವಿಗೆ ಅಲ್ಲೇ ನೋವು ಬಂತು. ಅಲ್ಲೇ ನೋವು ಬಂದು ಹಡಿಲಿಕ್ಕೆ ಸಿದ್ಧರಾದಾಗ ಮಠದಿಂದ ಬಂದಿದ್ದಾರೆ. ವಾಗೀಶ ತೀರ್ಥರು ಕಳಿಸ್ಕೊಟ್ಟವರು ಬಂದು ಬಂಗಾರದ ತಟ್ಟೆಯಲ್ಲಿ ಮಗಳನ್ನು ನೋಡಿ. ಹೀಗೆ ಇದು ಬಹಳ ಆಶ್ಚರ್ಯಕರವಾದ ಘಟನೆ ಏನಲ್ಲ. ಇಂಥದ್ದು ಯಾಕಂದ್ರೆ ಅಯ್ಯೋ ಇಂಥದ್ದು ಆಗುದುಂಟ ಎಲ್ಲಾದ್ರೂ ಅಂತ ನೀವು ಹೇಳ್ಬೋದು. ಇದನ್ನು ಯೋಗಿಗಳು ತಮ್ಮ ಚರಿತ್ರೆಯಲ್ಲಿ ಬರೀತಾರೆ. ಸ್ವಾಮಿ ರಾಮ ತಮ್ಮ ಕಥೆಯಲ್ಲಿ ಹೀಗೆ ಬರೀತಾರೆ. ಅವರ ತಂದೆಗೆ ಮಕ್ಕಳಿರ್ಲಿಲ್ವ, ಮಕ್ಕಳಿಲ್ಲದೆ ಇದ್ದಾಗ ತುಂಬಾ ಬೇಜಾರು ಮಾಡ್ಕೊಂಡು ಹರಿದ್ವಾರದಲ್ಲಿ ಒಂದು ಕಡೆ ಒಂದು ಕಾಡಿನಲ್ಲಿ ಕೂತಿದ್ದಾಗ ಒಬ್ಬ ಯೋಗಿ ಬಂದ್ರು. ಏನ್ ನಿನ್ ಚಿಂತೆ, ಮಕ್ಕಳಿಲ್ಲ ನನಗೆ, ಹೋಗಿ ನಿನಗೆ ಮಕ್ಕಳಾಗತ್ತೆ ಅಂತ ಹೇಳಿ, ಇಂಥ ಮಗು ಆಗತ್ತೆ, ಆದ್ರೆ ಆ ಮಗುವನ್ನು ನನಗೆ ಕೊಡ್ಬೇಕು. ನೋಡಿ ಇದೇ ಕಥೆ ಸ್ವಾಮಿರಾಮ ಬರೀತಾರೆ ತಮ್ಮ ಕಥೆಯಲ್ಲಿ, ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್. ಆದ್ಮೇಲೆ ಈ ಕಥೆಯಲ್ಲಿ ಹೇಳ್ತಾರೆ, ಆದ್ಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಆದ್ಮೇಲೆ ನೋಡ್ಕೊಳ್ಳೋಣ ಅಂತ. ಆದ್ರೆ ನೋಡಿ ಆಶ್ಚರ್ಯ ಅಂದ್ರೆ, ಆ ಯೋಗಿಯ ಒಂದು ಅನುಗ್ರಹದಿಂದಾಗಿ ಇವರ ಹೆಂಡತಿಗೆ ಗರ್ಭಿಣಿಯ. ಅದೇ ಯಾರು ಆ ಕಥೆ ಬರೀತಾರೆ ಸ್ವಾಮಿರಾಮ ಅವರು ತಂದೆ, ಇದನ್ನ ತಾಯಿ ಗರ್ಭಿಣಿಯ. ಅಲ್ಲಿಯೂ ಕೂಡ ಇದೇ ರೀತಿ ಘಟನೆಯನ್ನು ಹೇಳ್ತಾರೆ. ಯಾವಾಗ ಮಗುವನ್ನ ಹಡದ್ಲು ಕೂಡ್ಲೆ ಆ ಯೋಗಿ ಮನೆ ಬಂದಿದ್ದಾರೆ. ಇದನ್ನ ಬರೀತಾರೆ ಅವರು, ಮನೆ ಬಂದಿದ್ದಾರೆ. ಇದ್ದು ಇವರಿಗೆ ಆಶ್ಚರ್ಯ, ಅಲ್ಲಿ ಹುಟ್ಟಿದ ಮಗುವನ್ನು ಕೊಡೋದು ಹೇಗೆ ಅಂತ. ಇಲ್ಲೀಗಲ್ಲ, ಕೆಲವು ವರ್ಷ ಆದ್ಮೇಲೆ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೋಗಿ ಆ ಮಗುವಿನ ಕಿವಿಯಲ್ಲಿ ಏನೋ ಹೇಳಿ ಹೊರಟೋದು. ನೋಡಿ ಹೀಗೆ ಇಂಥ ಕಥೆಗಳು ಇದೇನಂದ್ರೆ ಯೋಗಿಗಳಿಗೆ ಗೊತ್ತಿರ್ತದೆ. ಹೀಗೆ ವಾದಿರಾಜರು ತಾವು ಹುಟ್ಟಿದ್ದೇ ಬಹಳ ವೈಶಿಷ್ಟ್ಯಪೂರ್ಣವಾಗಿ. ಅಷ್ಟು ಮಾತ್ರ ಅಲ್ಲ, ಹುಟ್ಟಿದಾಗಿನಿಂದಲೂ ಕೂಡ ಭಗವತ್ ಭಕ್ತಿ. ಈ ರೀತಿ ಕೇಳಿ ಬಂದ ಭಕ್ತಿ ಅಲ್ಲ, ಅಥವಾ ಯಾವುದೋ ಗ್ರಂಥವನ್ನು ಓದಿ ಬಂದ ಭಕ್ತಿ ಅಲ್ಲ ವಾದಿರಾಜರದ್ದು. ಮತ್ತೆ ಹುಟ್ಟಿದಾಗಿನಿಂದಲೇ ಇರುವ ಭಕ್ತಿ, ಅಂಥ ವೈರಾಗ್ಯ. ನೋಡಿ ಆ ಕಾರಣದಿಂದಲೇ 5ನೇ ವರ್ಷದಲ್ಲಿ ವಾದಿರಾಜರಿಗೆ ಉಪನಯನ ಆಗಿದೆ. 5ನೇ ವರ್ಷದಲ್ಲಿ, ಸಾಮಾನ್ಯ 8ನೇ ವರ್ಷದಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದರು. ಯಾಕಂದ್ರೆ ವಾಗೀಶ ತೀರ್ಥರು ಇವರೊಂದು ವೈರಾಗ್ಯವನ್ನ ಕಂಡು, ಸಣ್ಣಲಿಂದಲೇ ಇವರ ವೈರಾಗ್ಯ ಇದನ್ನೆಲ್ಲ ಕಂಡು ಇವರು ಮಹಾಪುರುಷರುಂದೇನೆ ಅವರಿಗೆ ತಾವು ಸನ್ಯಾಸವನ್ನು ಕೊಟ್ಟಿದ್ರು. ಆಗಿನಿಂದ 120 ವರ್ಷಗಳ ಕಾಲ, ಅದಕ್ಕೆ ಹೇಳಿದ್ದು 120 ವರ್ಷಗಳ ಕಾಲ ಭೂಮಿಯಲ್ಲಿ ಇದ್ದವರು ವಾದಿರಾಜ. ಅದು ಗಟ್ಟಿಮುಟ್ಟಾಗಿ, ಹಾಸಿಗೆ ಹಿಡ್ಕೊಂಡಲ್ಲ, ಕಡೆಯವರೆಗೂ ಗಟ್ಟಿಮುಟ್ಟಾಗಿದ್ದವರು. ಅಂದ್ರೆ ಅಂಥ ಯೋಗಿಗಳು. ಆ 120 ವರ್ಷದಲ್ಲಿ ಏನು ಸಾಧಿಸಿದ್ರು ಅಂತ ಹೇಳಿದ್ರೆ ಅದೇ ನಮಗೆ ಕೊಟ್ಟೋದು. ಅವರಿಗೋಸ್ಕರ ಬಂದವರಲ್ಲ, ನಮಗೋಸ್ಕರ ಬಂದವರು ವಾದಿರಾಜ. ಬಂದು ಆ 120 ವರ್ಷಗಳಲ್ಲಿ, ಅಂದ್ರೆ 1480ರಿಂದ 1600ರವರೆಗೆ ವಾದಿರಾಜರಿದ್ದು. ಆಮೇಲೂ ಕೂಡ ಸಾಕು, ಯಾಕಂದ್ರೆ ಮನುಷ್ಯನ ಆಯುಷ್ಯ 120 ವರ್ಷ ಪೂರ್ಣವಾಗಿ, ಅಂದ್ರೆ ಎಲ್ಲಾ ಗ್ರಹಗಳ ದೆಸೆಯೂ ಮುಗಿಬೇಕು ಅಂತ. ಇನ್ನು ನಾನಿರಲ್ಲ ಅಂತ ತಾವೇ ಸಶರೀರವಾಗಿ ವೃಂದಾವನವನ್ನು ಪ್ರವೇಶ ಮಾಡಿದರು. ಎರಡನೆಯ ರಾಘವೇಂದ್ರ ಸ್ವಾಮಿಗಳು. ಮೊದಲನೆಯದಾಗಿ ಸಶರೀರವಾಗಿ ವೃಂದಾವನ ಪ್ರವೇಶ ಮಾಡಿದವರು ವಾದಿರಾಜರು. ತಾವೇ ವೃಂದಾವನವನ್ನು ಮಾಡಿಸಿ ಹೀಗೆ ಇರಬೇಕು ಅಂತ ಅದರಲ್ಲಿ ತಾವು ಪ್ರವೇಶವನ್ನು ಮಾಡಿ, ನಾನು ಯಾವಾಗ ಮಣಿಸರ ನಿಲ್ತದೆ ಅವಾಗ ವೃಂದಾವನವನ್ನು ಮುಚ್ಚಿ, ಆ ರೀತಿ ತಾವು ವೃಂದಾವನವನ್ನು ಪ್ರವೇಶ ಮಾಡಿದವರು. ಅಷ್ಟು ಮಾತ್ರ ಅಲ್ಲ, ಆಮೇಲೆ ಮೇಲೆ ವಿಮಾನದಲ್ಲಿ ಹೋಗಿದ್ದು ಕಂಡಿದೆಯಂತೆ ಜನಗಳಿಗೆ. ವಾದಿರಾಜರು ಅಂದ್ರೆ ಎಂಥ ಅದ್ಭುತವಾದ ಚರಿತ್ರೆ ಅವರದ್ದು. ಅದನ್ನು ಹೇಳ್ತಾರೆ, ಅವರ ಕಥೆಯಲ್ಲಿ ಹೇಳ್ತಾರೆ ಗುರುವರ ಚರಿತಾಮೃತದಲ್ಲಿ. ಮೇಲೆ ವಿಮಾನದಲ್ಲಿ ಹೋದದ್ದು ಕಂಡಿದೆಯಂತೆ. ಎಲ್ಲ ಜನಗಳಲ್ಲಿ ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ತಮ್ಮ ಕಾವಿಶಾಟಿಯನ್ನು ಕೆಳಗಿಸ್ತಾರೆ. ಇವತ್ತಿಗೂ ಆರಾಧನೆ ಇದನ್ನು ತೋರಿಸ್ತಾರೆ. ಸ್ವಲ್ಪ ಭಾಗ ಉಳ್ಕೊಂಡಿದೆ ಅಂತ ಹೇಳಿದ್ರೆ, ಆ ರೀತಿ ಅದ್ಭುತವಾದ ಒಂದು
ಜೀವನ ಚರಿತ್ರೆಯನ್ನು ತೋರಿಸಿದವರು. ಎಲ್ಲಕ್ಕಿಂತ ಮುಖ್ಯವಾಗಿ ಎಂಥ ಭಗವದ್ ಭಕ್ತಿ ಅಂತ ಹೇಳಿದ್ರೆ, ದೇವರವರು ಪೂಜೆ ಮಾಡ್ಬೇಕಾದ್ರೆ ಬರ್ತಾ ಇದ್ರು, ಬಂದು ಇವರು ಮಾಡಿದ ನೈವೇದ್ಯವನ್ನ ಸಾಕ್ಷಾತ್ತಾಗಿ ತಿಂತಾ ಇದ್ರು. ಇನ್ಯಾರಲ್ಲೂ ನಾವು ಈ ರೀತಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಸಾಕ್ಷಾತ್ತಾಗಿ ದೇವರು ಬಂದು ನೈವೇದ್ಯವನ್ನ ಸ್ವೀಕಾರ ಮಾಡಬೇಕು ಅಂದ್ರೆ ಎಂಥ ಭಕ್ತಿ ಇರ್ಲಿಕ್ಕಿಲ್ಲ, ಎಂಥ ವೈರಾಗ್ಯ. ಆ ವೈರಾಗ್ಯವನ್ನು ಹೇಳ್ತಾರೆ ವೃತ್ತರತ್ನ ಸಂಗ್ರಹ ಅಂತ. ನಾವ್ ಇವತ್ತಿನಾಗೆ ನೀವು ಯಾರನ್ನೂ ಕಾಡ್ಲಿಕ್ಕಿಲ್ಲ. ಕೆಲವು ಸಲ ಕಾಡಿಗೆ ಹೋಗಿ ಬಿಡ್ತಾ ಇದ್ರಂತೆ ವಾದಿರಾಜ. ಕಾಡಿಗೆ ಹೋಗಿ ತಿಂಗಳಗಟ್ಲೆ ಏನು ಆಹಾರ ಇದು ವಾಸ ಮಾಡ್ತಾ ಇದ್ರು, ತಪಸ್ ಮಾಡ್ತಾ ಇದ್ರಂತೆ. ಓಂಟಾರಣ್ಯ ಕಾಡಿನಲ್ಲಿ ಭಯವೇ ಇಲ್ಲ. ತಾವೊಬ್ಬರೇ ದೇವರ ಬಗ್ಗೆ ಹಾಡ್ತಾ ಸ್ತೋತ್ರ ಮಾಡ್ತಾ ತಪಸ್ ಮಾಡ್ತಾ ಕೂತ್ ಬಿಡ್ತಾ ಇದ್ರು ವಾದಿರಾಜ. ಈ ರೀತಿ ಅದ್ಭುತವಾದ ಚರಿತ್ರೆ ಅವರದ್ದು. ಎಂಥ ತಪಶಕ್ತಿ ಇತ್ತು ಅಂದ್ರೆ ಅವರ ಉಗುಳಿಗೂ ಶಕ್ತಿಯನ್ನ ಹೇಳ್ತಾರೆ. ಯಾರೋ ಒಬ್ಬ ಬಂದಂತೆ, ಸ್ವಾಮಿ ನನ್ನ ಕುಷ್ಠರೋಗ ಪರಿಹಾರ ಮಾಡಿ ಅಂತ. ಅವರು ಬಾಯಿಯನ್ನು ಮುಕ್ಕಳಿಸ್ತಾ ಇದ್ರಂತೆ. ತಗೋ ಅದನ್ನು ಸ್ವೀಕಾರ ಮಾಡು ಅಂತ ಹೇಳಿದ್ರು. ಅದನ್ನು ಅವ್ನು ಕೂಡ ನಮ್ಮ ಕುಷ್ಠರೋಗ ಪರಿಹಾರ ಆಯ್ತು. ಅವರು ಏನು ಜಪ ಮಾಡ್ತಾ ಇದ್ರು ಅದರ ನೀರು, ಅದು ಎಷ್ಟೋ ಜನರನ್ನ ಗುಣ ಮಾಡಿದೆ, ಎಷ್ಟೋ ಜನರ ರೋಗವನ್ನ ಗುಣ ಮಾಡಿದೆ. ಹೀಗೆ ಎಲ್ಲಿವರೆಗೆ ಅಂದ್ರೆ ದೇವರು ಪೂಜೆ ಮಾಡಬೇಕು, ತನ್ನಿಂದ ವಾದಿರಾಜರೇ ಪೂಜೆ ಮಾಡಬೇಕು ಅಂತ ಬರ್ತಾ ಇದ್ರು. ನಿಮಗೆ ನಂಬುದಿರೋ ಇಲ್ವೋ? ಅದು ವಾದಿರಾಜರು ಒಬ್ಬ ಬ್ರಾಹ್ಮಣನಿಗೆ ಶಾಲಗ್ರಾಮ ಕೊಟ್ಟರಂತೆ, ಹಯಗ್ರೀವ ಶಾಲಗ್ರಾಮವನ್ನು ಕೊಟ್ಟರಂತೆ ಪೂಜೆ ಮಾಡುವಂತ. ರಾತ್ರಿ ಕನಸಲ್ಲಿ ಬಂದು ಹೇಳೋದಂತೆ, ನಾನು ತಗೊಂಡೋಗಿ ಅವರಿಗೆ ಕೊಡೋಣ ನನ್ನ, ಯಾಕಂದ್ರೆ ಅವರೇ ನನ್ನ ಪೂಜೆ ಮಾಡಬೇಕು. ಆದ್ರೆ ಹೀಗೆ ದೇವರು ನನಗೆ ವಾದಿರಾಜರು ಪೂಜೆ ಮಾಡಬೇಕು ಅಂತ ಇಚ್ಛಿಸ್ತಾ ಇದ್ದ ಅಂತ ಹೇಳಿದ್ರೆ ಎಂಥ ಭಕ್ತರು ಅಂತ ವಾದಿರಾಜರು. ಯಾವ ರೀತಿ ಪೂಜೆ ಮಾಡ್ತಾ ಇದ್ರು ಅಂತ ವಾದಿರಾಜ. ಹೀಗೆ ವಾದಿರಾಜರ ಕಥೆಯನ್ನ ಕೇಳುವುದೇ ಒಂದು ಅದ್ಭುತವಾಗಿರುವಂತಹದ್ದು. ಇನ್ನು ಅವರು ರಚನೆ ಮಾಡಿದಂತಹ ಕಾವ್ಯಗಳಿರಬಹುದು, ಗ್ರಂಥಗಳಿರಬಹುದು, ಎಲ್ಲವೂ ಸ್ವಾರಸ್ಯಮಯವಾದದ್ದು. ಯಾಕಂದ್ರೆ ವಾದಿರಾಜರ ವೃತ್ತರತ್ನ ಸಂಗ್ರಹದಲ್ಲಿ ಹೇಳ್ತಾರೆ, ವಾದಿರಾಜರ ಮಾತೆ ಹಾಗತ್ತೆ. ಅದು ಒಳ್ಳೆ ವಿನೋದವಾಗಿರ್ತಾ ಇತ್ತಂತೆ. ಅಂದ್ರೆ ಹಾಸ್ಯವಾದ ಮಾತು, ಅಷ್ಟೇ ಗಂಭೀರವಾದ ಮಾತು, ಅರ್ಥಪೂರ್ಣವಾದ ಮಾತು, ಶಾಸ್ತ್ರದ ಅರ್ಥಗಳಿಂದ ಒಳಗೊಂಡಿರುವಂತಹ ಮಾತದು, ಭಗವಂತನಿಗೆ ಪ್ರಿಯವಾದಂತಹ ಮಾತು. ಅದರಿಂದಲೇ ಈ ರುಕ್ಮಿಣೀಶ ವಿಜಯ ಅದ್ಭುತವಾಗಿರುವಂತಹದ್ದು. ಇದರ ಕಥೆಯು ಕೂಡ ಹೇಳ್ತಾರೆ. ಈ ರುಕ್ಮಿಣೀಶ ವಿಜಯ ಅನ್ನುವುದು ಯಾವ ರೀತಿ ರಚನೆ ಆಯಿತು ಅಂತ ಅದನ್ನು ಈ ವಾದಿರಾಜ ಗುರುವರ ಚರಿತಾಮೃತದಲ್ಲಿ ಹೇಳ್ತಾರೆ. ಒಮ್ಮೆ ವಾದಿರಾಜರು ಪುಣೆಗೆ ಹೋಗಿದ್ದಾರೆ. ಇವತ್ತು ನಾವು ಪೂನಾ ಅಂತ ಏನು ಹೇಳ್ತೇವೆ, ಆ ಪುಣೆಗೆ ಹೋಗಿದ್ರಂತೆ ವಾದಿರಾಜರು. ಅಲ್ಲಿ ಹೋದಾಗ ಒಂದು ಗ್ರಂಥದ ಮೆರವಣಿಗೆ ಆಗ್ತಾ ಇತ್ತಂತೆ. ಅಂದ್ರೆ ಆಗಿನ ಕಾಲದಲ್ಲೆಲ್ಲ ಹಾಗೆ ಸಂಸ್ಕೃತ ಕಾವ್ಯಗಳು, ಆ ಗ್ರಂಥಗಳು, ಅದಕ್ಕೆ ಬಹಳ ಬೆಲೆ, ಕವಿಗಳಿಗೆ ಜ್ಞಾನಿಗಳಿಗೆ ತುಂಬಾ ಬೆಲೆ ಕೊಡ್ತಾ ಇದ್ದಂತಹ ಕಾಲ ಅದು. ಅಲ್ಲಿ ಈ ಮಾಘ ಕವಿಯಿಂದ ರಚಿತವಾದಂತಹ ಗ್ರಂಥ ಶಿಶುಪಾಲವಧ, ಇದು ಕೂಡ ಒಳ್ಳೆ ಕಾವ್ಯವೇ. ಅದನ್ನ ಕೇಳಿ ಆ ಪುಣೆಯ ರಾಜ ಬಹಳ ಸಂತುಷ್ಟನಾಗಿಬಿಟ್ಟಿದ್ದಾನೆ. ಸಂತುಷ್ಟನಾಗಿ ತಾನು ಆ ಗ್ರಂಥಕ್ಕೆ ಮೆರವಣಿಗೆ ಮಾಡ್ತಾ ಇದ್ದಾನಂತ, ಆನೆ ಮೇಲೆ ಮೆರವಣಿಗೆ ಮಾಡ್ತಾ ಇದ್ದಾನೆ. ಅದಕ್ಕೆ ವಾದಿರಾಜರಿಗೆ ಗೊತ್ತಾಯ್ತಂತೆ. ವಾದಿರಾಜರು ಈ ಸಂಚಾರ ಕ್ರಮದಲ್ಲಿ ಅಲ್ಲಿ ಹೋಗಿದ್ದಾರೆ. ಏನಿದೆ ಮೆರವಣಿಗೆ? ಈ ರೀತಿ ಒಂದು ದೊಡ್ಡ ಕಾವ್ಯ, ಅದಕ್ಕೆ ಮೆರವಣಿಗೆ ಆಗ್ತಾ ಇದೆ. ಅದಕ್ಕೆ ಅವರು ಕೇಳಿ ಕಳಿಸಿದ್ರಂತೆ, ನಾವು ಒಂದು ಗ್ರಂಥವನ್ನ ರಚನೆ ಮಾಡ್ತೇವೆ, ಅದರ ಮೇಲೆ ಯಾವುದು ಶ್ರೇಷ್ಠ ಅಂತ ನೋಡಿ. ಆಯ್ತು ಅಂತ ರಾಜ ಒಪ್ಪಿದ್ನಂತೆ. ವಾದಿರಾಜರು ತಾವು ರಚನೆ ಮಾಡಿದ್ರಂತೆ. ಹೇಗೆ ಅಂದ್ರೆ ದಿನಕ್ಕೊಂದು ಶ್ಲೋಕ ಅಲ್ಲ, ದಿನಕ್ಕೊಂದು ಸರ್ಗ. ಅಂದ್ರೆ ಕೆಲವೊಂದು 100 ಶ್ಲೋಕಗಳಿದೆ, ಕೆಲವೊಂದು 40-50 ಶ್ಲೋಕಗಳಿದೆ. ಈ ರೀತಿ ಶ್ಲೋಕ, ಅದು ಬೇರೆ 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 ಛಂದಸ್ಸುಗಳು. ಆ ರೀತಿ ಕೂಡಿದ ಕಾವ್ಯವನ್ನ 19 ದಿನದಲ್ಲಿ 19 ಸರ್ಗವನ್ನ ರಚನೆ ಮಾಡಿದ್ದಾರೆ ವಾದಿರಾಜರು. ಅದು ಯಾಕಂದ್ರೆ ಗಂಧ ಹಂಚಿಕೊಳ್ಬೇಕಾದ್ರೆ ಹೇಳೋದು ಶಿಷ್ಯನಿಗೆ ಹೊರಕೋ ಅಂತ. ಆ ರೀತಿ ವಾದಿರಾಜರು ರಚನೆಯನ್ನು ಮಾಡಿ ಕಳಿಸ್ಕೊಟ್ರಂತೆ. ಅದು ರುಕ್ಮಿಣೀಶ ವಿಜಯ. ಆ ಗ್ರಂಥವನ್ನ ರಾಜ ನೋಡಿದಂತೆ. ನೋಡಿ ಬಹಳ ಸಂತೋಷ ಆಗ್ಬಿಡ್ತಂತೆ. ಏನು ಹೆಸರಿನಲ್ಲಿ ಏನು ಅದ್ಭುತ ಇದೆ ನೋಡಿ. ಅದು ವಧ, ಶಿಶುಪಾಲ ವಧ. ಅಂದ್ರೆ ಆ ಶಬ್ದದಲ್ಲಿ ಅಮಂಗಳ ಇದೆ. ಟೈಟಲ್ ಕೊಡೋದೇನಿದೆ, ಟೈಟಲ್ ಅಲ್ಲೇ ಅಮಂಗಳ ಇದೆ. ಏನಂದ್ರೆ ವಧೆ, ಕೊಲ್ಲುವುದು, ಶಿಶುಪಾಲ ವಧ. ಆದ್ರೆ ಇದು ಟೈಟಲ್ ಅಲ್ಲೇ ವಿಜಯ ಇದೆ, ರುಕ್ಮಿಣೀಶ ವಿಜಯ. ಅಂದ್ರೆ ಆ ಹೆಸರೇನಿದೆ, ಹೆಸರಲ್ಲೇ ಮಂಗಳಕರವಾದ ಶಬ್ದ ಇದೆ. ಇನ್ನು ಅದರ ವಿಷಯ ನಿರೂಪಣೆ ಏನಿದೆ ಅಷ್ಟೇ ಅದ್ಭುತವಾಗಿರುವಂತ ವಾದಿರಾಜರು. ಅಂದ್ರೆ ಅವರ ಭಕ್ತಿ, ಜ್ಞಾನ ಇವುಗಳನ್ನೆಲ್ಲ ತೋರಿಸಿಕೊಡುವಂತಹ ಕಾವ್ಯ ಇದು. ಅಂತಹ ಈ ರುಕ್ಮಿಣೀಶ ವಿಜಯ ಏನಿದೆ ಅದರ ಒಂದು ಶ್ರವಣ, ಇದನ್ನು ಮಾಡುವುದೇ ಅಂತ ದೊಡ್ಡ ಭಾಗ್ಯ. ಅದಕ್ಕಾಗಿ ನಾನು ಯಾಕೆ ವಾದಿರಾಜರ ವಿಷಯವನ್ನು ಮೊದಲು ಹೇಳಿದೆ ಅಂದ್ರೆ, ಅವರನ್ನು ಸ್ಮರಣೆ ಮಾಡದೆ ಮುಂದೆ ಹೋದರೆ ನಾವು ತಪ್ಪು ಮಾಡಿದಾಗುತ್ತೆ. ಈ ರುಕ್ಮಿಣೀಶ ವಿಜಯವನ್ನು ನೋಡ್ಬೇಕಾದ್ರೆ ಇಲ್ಲೇನಂತ ಹೇಳಿದ್ರೆ, ಕೃಷ್ಣಾವತಾರದ ಕಥೆ, ಭಾಗವತದ ದಶಮ ಸ್ಕಂಧ.
10ನೇ ಸ್ಕಂಧ ಏನಿದೆ ಅದರದ್ದೇ ಕಥೆ.